ವೀರು ಅತ್ತೆಯವ್ರೆ, ಅಮ್ಮ ಅಮ್ಮ ನಿನ್ ಧ್ವನಿ ಕೇಳ್ತಿದ್ದೀನಿ ನಾನು. ಹೋ, ಪುಸ್ತಕ ಓದ್ತಾ ಇದ್ದೀಯಾ? ಅರೆ, ಇದು ನಮ್ಮ ನಂದಿನಿ ತಂದಿದ್ದ ಪುಸ್ತಕ ಅಲ್ವಾ? ಅದನ್ನೆಲ್ಲ ಈಗಲೂ ಇಟ್ಕೊಂಡಿದೀಯಾ? ಅಮ್ಮ ನಿನ್ ಮಾತುಗಳು ಕೇಳಿ ಎಷ್ಟು ವರ್ಷಗಳಾಗಿತ್ತು. ಹೇಗಿದ್ಯಮ್ಮ? ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳ್ತಿದ್ದೀನಿ. ನಿನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತದೆ ಅಮ್ಮ. ಒಂದು ನಿಮಿಷ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ ಯಾಕಪ್ಪ ವೀರು, ನಂದಿನಿ ಹೆಸರು ತೆಗಿತಿದ್ದ ಹಾಗೆ ನಿನ್ನ ಮುಖ ಮಂಕಾಗಿ ಹೋಯ್ತು? ಅವಳು ಮಾಡಿದ ತಪ್ಪೆ. ಅವಳು ನಿನ್ನನ್ನು ಬಿಟ್ಟು ಹೋಗ್ಬಾರ್ದಿತ್ತು. ಪಾಪ ನಿನ್ನ ಮನಸ್ಸಿಗೂ ತುಂಬ ನೋವಾಗಿರುತ್ತೆ. ಆದರೆ ಯಾವ ಪರಿಸ್ಥಿತಿ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೋ ಯಾರಿಗೆ ಗೊತ್ತು. ಬಿಡು, ಅದನ್ನು ಮಾತಾಡಿ ನಾನು ಮತ್ತೆ ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ. ನಾನೀಗ ಬಂದಿದ್ದು ಬೇರೆ ವಿಷಯ ಮಾತಾಡೋಕ್ಕೆ. ಹೇಳಿ ಅತ್ತವ್ರೆ, ಏನು ವಿಷಯ? ನಾನು ಸುಬ್ಬು ಮನೆಗೆ ಹೋಗಿ ಬಂದೆ. ಸುಬ್ಬುಗೂ ಶ್ರಾವಣಿಗೂ ಆದಷ್ಟು ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ. ಒತ್ತಾಯನೂ ಮಾಡಿದ್ದೀನಿ. ನಾನೇನೋ ಒತ್ತಾಯ ಮಾಡಿ ಹೇಳಿದ್ದೀನಿ, ನೀನು ಕೂಡ ಆ ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಅದು ನಿನ್ನ ಜವಾಬ್ದಾರಿ. ನನಗೆ ಆದಷ್ಟು ಬೇಗ ಮರಿ ಮಗು ಬೇಕು. ಆ ಮಗು ಈ ಮನೆಗೆ ನಂದಾದೀಪವಾಗಿ ಬೆಳಗಬೇಕು. ಸಾಲಿಗ್ರಾಮದ ಮನೇಲಿ ಆ ಮಗು ನಗು ತುಂಬಿ ತುಳುಕಬೇಕು. ಯೋಚನೆ ಮಾಡಬೇಡಿ ಅತ್ತೆಯವ್ರೆ. ನಿಮ್ಮ ಗೌರವಕ್ಕೆ, ಘನತೆಗೆ, ಗಂಗಾಧರ ಮೂರ್ತಿಗಳ ಗತ್ತಿಗೆ ತಕ್ಕಂತೆ ಒಂದು ಮಗು ಹುಟ್ಟುತ್ತೆ. ಅಯ್ಯಯ್ಯೋ, ಈಗೇನು ಮಾಡಲಪ್ಪ? ತುಂಬ ಜನರ ಹತ್ರ ನಂದಿನಿ ಅವ್ರನ್ನ ಹುಡ್ಕಕ್ಕೆ ಹೇಳ್ಬಿಡ್ತೀನಿ. ತುಂಬ ಫೋನ್ಗಳು ಮಾಡಿಬಿಟ್ಟಿದ್ದೀನಿ. ಮೇಡಮ್ ಏನಾದರೂ ಆ ನಂಬರ್ಗೆಲ್ಲ ಫೋನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಂದಿನಿ ಅವ್ರ ವಿಷಯ ಅವ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಮೊದಲು ಅವ್ರಿಗೆಲ್ಲ ನಾನೇ ಫೋನ್ ಮಾಡಬೇಕು. ಹಲೋ, ಹಾಂ, ನಾನು ಸುಬ್ಬು. ಏನಿಲ್ಲ, ಇನ್ನೊಂದು 2 ದಿನಕ್ಕೆ ಇದೇ ನಂಬರ್ಗೆ ಫೋನ್ ಮಾಡ್ತೀರಾ? ಹಾಂ, ಆ ನಂಬರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇನ್ನು 2 ದಿನ ಅದು ಏನೇ ಇದ್ದರೂ, ಏನೇ ಗೊತ್ತಾದರೂ ಈ ನಂಬರ್ಗೆ ಫೋನ್ ಮಾಡಿ, ಆಯಿತಾ? ನಿಮ್ಮ ಕೆಲಸ ನೀವು ಮುಂದುವರಿಸಿ. ಹಾಂ ಹಾಂ, ಸರಿ ಸರಿ ಸರಿ. ಹಲೋ, ನಾನು ಸುಬ್ಬು ಮಾತಾಡ್ತಾಯಿದ್ದೀನಿ. ಹಾಂ ಹಾಂ, ಅದೇ ಸುಬ್ಬು. ಇನ್ನೊಂದು 2 ದಿನಕ್ಕೆ ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ಫೋನ್ ಮಾಡಬೇಡಿ, ಈ ನಂಬರ್ಗೆ ಫೋನ್ ಮಾಡಿ, ಆಯಿತಾ? ಸ್ವಲ್ಪ ಆ ನಂಬರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ತಪ್ಪಾಗಿ ತಿಳ್ಕೊಂಬಿಟ್ನಾ? ಸುಬ್ಬು ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಬಿಟ್ನಾ? ಆದರೂ ಸುಬ್ಬು ಯಾಕೆ ಹಾಗೆ ನಡ್ಕೋಬೇಕಾಗಿತ್ತು? ಏನೇ ಇರಲಿ, ನಾನು ಅವ್ನ ಫೋನ್ ತಗೊಂಡಿದ್ದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಗಂಡ ಹೆಂಡತಿ ಮಧ್ಯ ಪ್ರೀತಿ ಗೌರವ ಎಷ್ಟು ಮುಖ್ಯನೋ ಅವ್ರವ್ರ ಪ್ರೈವಸಿನೂ ಅಷ್ಟೇ ಮುಖ್ಯ. ಫೋನ್ ಅಂದ್ರೇ ಪ್ರೈವಸಿ. ಈ ಥರ ಅನುಮಾನ ಪಟ್ಟು ನಾನು ಸುಬ್ಬುಗೆ ಅವಮಾನ ಮಾಡಿಬಿಟ್ನಾ? ಶ್ರಾವಣಿ